ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಅಡ್ಡೂರು ತನಕ ಹೋಗ್ಲಿಕ್ಕೆ ಉಂಟು. ನನ್ನದು ಪೋಸ್ಟ್ ಆಫೀಸಿನ ಕೆಲಸ ಮೊನ್ನೆಯಿಂದ ಹೋಗ್ತಾ ಇದ್ದೇನೆ, ಮುಗಿಯಲಿಲ್ಲ. ಹಾಗೆ ಇವತ್ತು ಬರಲಿಕ್ಕೆ ಹೇಳಿದರು, ಹಾಗೆ ಹೋಗ್ತಾ ಇದ್ದೇನೆ. ಹೋದ ವಾರ ಕೂಡ ನಾನು ಮಂಡೇ ಏನೋ ಹೋಗಿದ್ದೆ, ಆಮೇಲೆ ಹೋಗಿರಲಿಲ್ಲ. 1 ವೀಕ್ ಬಿಟ್ಟು ಬರಲಿಕ್ಕೆ ಹೇಳಿದರು, ಹಾಗೆ ಇವತ್ತು ಹೋಗ್ತಾ ಇದ್ದೇನೆ. ಹಾಗೆ ಹಸ್ಬೆಂಡಲ್ಲಿ ಸಿಗ್ತೇನಂತ ಹೇಳಿದರು ಅಡ್ಡೂರಿನಲ್ಲಿ. ಹಾಗೆ ನಡ್ಕೊಂಡೆ ಹೋಗುವ ಅಂತೇಳಿ. ಒಳಗಿನ ದಾರಿ ಉಂಟು, ಅದರಿಂದಾಗಿ ಹೋಗೋದು ಆಗೋದಿಲ್ಲ ಬಿಸಿಲಿಗೆ. ಕೊಡೆ ತರುವ ಅಂತ ಎನಿಸಿದೆ, ಮತ್ತು ಬೇಡ ಅಂತೇಳಿ ಬಿಟ್ಟೆ. ಹಾಗೆ ಬೇಗ ಬೇಗ ನಡೆದುಕೊಂಡು ಹೋಗುವ. ನಡೆದುಕೊಂಡು ಹೋದರೆ ಬೇಗ ತಲುಪುತ್ತೆ, ಇಲ್ಲ ಅಂತೇಳಿ ಇಲ್ಲ. ಒಂದೇ ಬರುವಾರು ಕರ್ಕೊಂಡು ಹೋಗ್ಲಿಕ್ಕಿಲ್ಲ, ಇದ್ದರೆ ಹೋಗುದು. ಹಾಗೆ ಯಾರಾದರೂ ಪರಿಚಯದ ರಿಕ್ಷಾ ಸಿಕ್ಕಿದರೆ ಒಮ್ಮೆ ನಿಲ್ಲಿಸ್ತಾರೆ, ನೋಡುವ ಎಂತ ಆಗ್ತದೆ ಅಂತೆ. ಹೋಗ್ತಾ ಇದ್ದೇನೆ. ತುಂಬ ಬಿಸಿಲು, ಸಹಿಸ್ಲಿಕ್ಕೆ ಆಗೋದಿಲ್ಲ ಈ ಬಿಸಿಲಿಗೆ. ಹಾಗೆ ಹೋಗ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗ್ತದೆ ಅಂತೇಳಿ ನೋಡುವ ಬನ್ನಿ. ಒಂದು ಸ್ವಲ್ಪ ಗಾಳಿ ಇಲ್ಲ ಗೈಸ್, ನೋಡಿ ಯಾವ ರೀತಿ ಇದೆ ನೋಡಿ. ಎಲ್ಲ ಮರಗಳು ಈ ರೀತಿ ಇದ್ದರೆ ಭಾರಿ ಕಷ್ಟ ಗೈಸ್. ಒಂದು ಗಾಳಿ ಇದ್ರೆ ಆದರೆ ನಡೆದುಕೊಂಡು ಹೋಗುವಾಗ ಆದರೆ ಒಳ್ಳೆಯದಾಗ್ತದೆ. ಇದು ಗಾಳಿಯ ಇದೇ ಇಲ್ಲ. ಹಾಗೆ ಈಗ ಹೋಗ್ತಾ ಇದ್ದೇನೆ. ಯಾರಾದರೂ ಆಟೋ ಸಿಕ್ಕಿದ್ರೆ ಒಳ್ಳೆಯದಿತ್ತು, ಬೇಗ ಹೋಗಿ ತಲುಪ್ತಿದ್ದೆ. ಇಲ್ಲ, ಯಾರದ್ದು ಕೂಡ ಗಾಡಿ. ಗೈಸ್ ನೋಡಿ, ಮೋಡ ಆಗಿದೆ, ಮಳೆ ಬರ್ತಾ ಉಂಟು ಪಿರಿ. ಗಂಟೆ ಈಗ ಮಧ್ಯಾಹ್ನ 1 ಆಗ್ತಾ ಬಂತು. ನೋಡಿ, ಹನಿ ಬೀಳ್ತಾ ಇದೆ. ಇನ್ನೇನು ಜೋರು ಬರ್ತದಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ನಮ್ಮ ಸೋಫಿ ನೋಡಿ, ಅವಳಿಗೆ ಒಳ್ಳೆ ಆಗ್ತದೆ. ಈಗ ಮಧ್ಯಾಹ್ನ ಬಿಟ್ಟದಷ್ಟೇ, ಊಟ ಮಾಡುವ ಟೈಮಲ್ಲಿ ಭಾರಿ ಖುಷಿ. ಇದ್ದ ಮಣ್ಣೆಲ್ಲ ತಗೊಂಡು ಬಂದು ಇಲ್ಲಿ ಇಡುದು ಮೇಲೆ, ಅದಕ್ಕೆ ಅವಳಿಗೆ. ಗೈಸ್, ಇದು ನೋಡಿ ತಜಂಕ್ ಅಂತ ಹೇಳ್ತಾರಲ್ಲ, ತುಳುವಿನಲ್ಲಿ ತಜಂಕ್ ಅಂತ ಹೇಳ್ತಾರೆ, ಮತ್ತು ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ. ಅದರ ಇದು ಪಲ್ಯ. ಅದಕ್ಕೆ ಹಲಸಿನಕಾಯಿಯ ಬೀಜ ಮತ್ತು ನುಗ್ಗೆಕಾಯಿ ಸೊಪ್ಪು ಅದೆಲ್ಲ ಹಾಕಿ ಮಾಡಿದ್ದು. ತುಂಬ ಒಳ್ಳೆ ಆಗ್ತದೆ. ಇದಕ್ಕೆ ಎಲೆ ಸಾಕಾಗಲಿಲ್ಲ, ಇನ್ನು ಕೂಡ ಸ್ವಲ್ಪ ಬೇಕಿತ್ತು. ಅದರಲ್ಲಿ ಹಲಸಿನಕಾಯಿ ಬೀಜವೇ ಜಾಸ್ತಿ ಆಗಿದೆ. ಪೇರಳೆ ಎಲ್ಲ ಮುಗೀತಾ ಬಂತು ಗೈಸ್. ನೋಡಿ, ಇಲ್ಲಿ ನೋಡಿ ಚಿಕ್ಕದುಂಟು, ಆದರೆ ಇದು ಚಿಕ್ಕದು ತುಂಬ ಸ್ವೀಟ್ ಗೈಸ್, ತುಂಬ ಸ್ವೀಟ್ ಇದೆ. ಲಾಸ್ಟಿಗೆ ಆಗುವಂಥದ್ದು. ಚಿಕ್ಕದೇ ಹಣ್ಣಾಗ್ತದೆ, ತುಂಬ ಸ್ವೀಟ್ ಇದೆ. ನೋಡಿ, ಇದು ಹಣ್ಣಾಗಿದೆ, ಕರೆಕ್ಟಾಗಿದೆ, ಈಗ ತಿನ್ನಲಿಕ್ಕೆ ಆಗಿದೆ. ನೋಡಿ, ಕಲ್ಲರ್ ಬಂದಿದೆ. ಮೀನುಗಳು ನೋಡಿ ಗೈಸ್, ಅಲ್ಲಲ್ಲಿ ಜಂಪ್ ಮಾಡ್ತವೆ. ಇಷ್ಟು ಇದೆ ಅಂತೇಳಿಲ್ಲ. ನೀರು ನೋಡಿ ಯಾವ ರೀತಿ ಇದೆ, ಎಷ್ಟು ಒಂದು ಜಂಪ್ ಆಗ್ತದೆ ನೋಡಿ, ತುಂಬ ಇದೆ. ಅದು ಸೆಕೆ ಇತ್ತಲ್ವಾ ಮೊನ್ನೆ ಎಲ್ಲ, ಹಾಗೆ. ಈಗ ನಿನ್ನೆಯಿಂದಲ್ಲ, ಕರೆಕ್ಟಾಗಿ ಒಂದು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದದ್ದು ನೋಡಿ. ನಮ್ಮ ಕಾರು ಇಲ್ಲಿ ಇದೆ, ಇದನ್ನೀಗ ಬಿಡಿಸಿಕೊಂಡು ಕೊಂಡೋಗಬೇಕು. ನೋಡಿ, ಒಳಗೆ ಹೋಗಿ ನಿಂತಿದೆ. ಬಿಟ್ಟರೆ ಓಡುದೆ, ಎಳ್ಕೊಂಡು ಹೋಗುದೆ. ಹಲಸಿನಕಾಯಿ ನೋಡಿ ಗೈಸ್, 2 ಇದೆ, ಮಣ್ಣಲ್ಲಿ ಮುಳುಗಿದೆ ಅದು 2 ಕೂಡ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಿನ್ನೆಯಿಂದ ತುಂಬ ಜೋರು ಮಳೆ ಬರ್ತಾ ಉಂಟು. ನಿನ್ನೆ 4:30ಗೆ ಸ್ಟಾರ್ಟ್ ಆದ ಮಳೆ ಒಂದು 6:37 ತನಕ ಇತ್ತು. ಆಮೇಲೆ ನೈಟೆಲ್ಲ ಬಂದಿದ ಇಲ್ಲೋ ಗೊತ್ತಿಲ್ಲ, ನೈಟ್ ಬರಲಿಲ್ಲ, ಗುಡುಗು ಮಿಂಚು ಲೈಟಾಗಿತ್ತು. ಇವಾಗ ಬೆಳಿಗ್ಗೆ ಅಂದರೆ ಆರನ್ ಶಾಲೆಗೆ ಹೋದ ನಂತರ, ಸ್ಕೂಲಿಗೆ ಹೋದ ನಂತರ ಈಗ ಒಂದು
9 9:10 ಹೀಗೆ ಆಗುವಾಗ ಕತ್ತಲಾಯಿತು. ಇವಾಗ 9:15 ಅದದಷ್ಟೇ, 9:15 ಕಳೆಯಿತು. ಜೋರಾಗಿ ಮಳೆ ಬರ್ತಾ ಉಂಟು, ಮತ್ತು ಫುಲ್ಲು ಕತ್ತಲಾಗಿದೆ ಗೈಸ್. ಗುಡುಗು ಮಿಂಚು ಎಲ್ಲ ಬರ್ತಾ ಉಂಟು. ಆಗಲೇ ಸ್ಟಾರ್ಟ್ ಆಗಿದೆ ಅದು ಗುಡುಗೆಲ್ಲ. ಮಂಗಳೂರಲ್ಲೆಲ್ಲ ಒಳ್ಳೆ ಮಳೆ ಬಂದಿರ್ಬೋದು. ಇಲ್ಲಿ ಇವಾಗ ಸ್ಟಾರ್ಟ್ ಆಯಿತು ಬರಲಿಕ್ಕೆ. ನೋಡಿ, ಇನ್ನು ಮಳೆಗಾಲ ಸ್ಟಾರ್ಟ್ ಗೈಸ್. ಎಲ್ಲೂ ಹೋಗಲಿಕ್ಕೆ ಆಗೋದಿಲ್ಲ, ನಾವು ಯೋಚಿಸಿದಾಗೆ ಎಲ್ಲೂ ಹೋಗಲಿಕ್ಕೆ ಆಗೋದಿಲ್ಲ ಈ ಮಳೆಯಲ್ಲಿ. ಇನ್ನೂ ಕಷ್ಟ ಆಚೆ ಈಚೆ ಹೋಗೋದೆಲ್ಲ. ಮತ್ತು ಇದು ನೋಡಿ, ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಮೋಡ ಆಗಿದೆ, ಫುಲ್ಲು ಸುತ್ತಲ ಮೋಡ ಆಗಿದೆ ಗೈಸ್. ನೋಡಿ, ಫುಲ್ಲು ಸುತ್ತಲಾಗಿದೆ. ಆಚೆ ಎಲ್ಲ ತುಂಬ ಕತ್ತಲಾಗಿದೆ. ನಾನು ಬ್ಯಾಕ್ ಸೈಡ್ ಇದ್ದೇನೆ. ಇದು ನಿಮಗೆ ಇಲ್ಲಿ ಕಾಣ್ತಿರ್ಬೋದು ಗೈಸ್. ಮೊನ್ನೆ ನಾನು ನಿಮ್ಮ ಜೊತೆ ಕಲ್ಲನ್ನು ಶೇರ್ ಮಾಡಿದ್ದೆ. ಅಲ್ಲಿ ಕಲ್ಲು ಕಾಣ್ತಾ ಇತ್ತು, ತುಂಬ ಕಲ್ಲು ಕಾಣ್ತಾ ಇತ್ತು ಗೈಸ್. ಇವಾಗ ನೋಡಿ, ನೀರು ನಿನ್ನೆ ಬಂದ ಮಳೆಗೆ ಎಷ್ಟು ತುಂಬಿದೆ ನೋಡಿ. ಸ್ವಲ್ಪ ಕಲ್ಲು ಕಾಣ್ತಾ ಇತ್ತು, ಇಲ್ಲದ್ರೆ ತುಂಬ ಕೆಳಗಿತ್ತು, ತುಂಬ ಕಲ್ಲೆಲ್ಲ ಕಾಣ್ತಾ ಇತ್ತು. ಇವಾಗ ಕಾಣ್ತಾ ಇಲ್ಲ ನೋಡಿ. ಅಂದರೆ ಸ್ವಲ್ಪ ಮೇಲ್ಭಾಗ ಮಾತ್ರ ಕಾಣ್ತಾ ಉಂಟು, ಮತ್ತೆಲ್ಲ ಮುಳುಗಿದೆ. ಇನ್ನು ಮಳೆಗಾಲ ಸ್ಟಾರ್ಟ್. ಇನ್ನು ಹೊರಗೆ ಒಳಗೆ ಎಲ್ಲ ಹೋಗ್ಲಿಕ್ಕೆ ಭಾರಿ ಕಷ್ಟ. ಇನ್ನು ಸೋಲಾರ್ ಹಾಕ್ಲಿಕ್ಕೆ ಉಂಟು ಗೈಸ್ ನಮಗೊಂದು. ಅದು ಸ್ವಲ್ಪ ಮಣ್ಣು ತೊಳೆದು ಹೋಗಲಿ ಅಂತೇಳಿ ಹಾಕಿದ್ದು, ಅದರ ಮೇಲೆ ಮಣ್ಣು ಬಿದ್ದಿದೆ. ಇನ್ನು ಮಳೆ ನಿಂತರೆ ಪೈಪ್ ನೀರು ಹಿಡಿದು ಅದನ್ನು ತೊಳಿಬೇಕು. ನನ್ನ ಪದಾರ್ಥ ಕಡೆದು ಆಯಿತು ಗೈಸ್. ನೋಡಿ, ಇನ್ನು ಮೀನೆಂತ ತರ್ತಾರಂತ ನೋಡಬೇಕು ಗೈಸ್. ಮಳೆ ಸ್ಟಾರ್ಟ್ ಆಯಿತು ನೋಡಿ, ಯಾವ ರೀತಿ ಬರ್ತಾ ಉಂಟಂತ ಹೇಳಿದರೆ, ಪಿರಿ ಬೆಳಿಗ್ಗಿಂದ ಬರ್ತಾನೇ ಇದೆ, ಇನ್ನೂ ಕೂಡ ನಿಲ್ಲಿಲ್ಲ. ಮೋಡ ಕೂಡ ನೋಡಿ ಇದೆ. ಸ್ವಲ್ಪ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಇತ್ತು ಗೈಸ್, ತುಂಬ ಇಲ್ಲ, ಸ್ವಲ್ಪ ನಾನು ತೊಳೆದಿದ್ದೇನೆ ಬೆಳಿಗ್ಗೆ. ಇನ್ನೂ ಸ್ವಲ್ಪ ಇತ್ತು. ಡ್ರೆಸ್ ವಾಶ್ ಮಾಡಿ ಎಲ್ಲ ಬಂದೆ, ಆಮೇಲೆ ತೊಳಿಬೋದಂತ. ಅಷ್ಟರಲ್ಲಿ ಶುರುವಾಯಿತು ಮಳೆ. ಇನ್ನು ಮಳೆ ನಿಂತಾಗಬೇಕು. ಬೆಳಿಗ್ಗೆ ಟೀ ಕುಡಿಲಿಲ್ಲ, ಇವತ್ತು ಲೇಟ್ ಆಯಿತು, ಹಾಗೆ ಈಗ ಕುಡಿಬೇಕು ಟೀ. ಬೆಳಿಗ್ಗೆನೇ ಟೀ ಈಗ ಕುಡಿಯೋದು. 9:30 ಕಳೆಯಿತು. ಟೀ ಕುಡ್ದಾದ್ಮೇಲೆ ನಿಮ್ಮ ಜೊತೆ ಸಿಗ್ತೇನೆ. ನಮಗೆ ಇದು ನೋಡಿ, ಸಿಲ್ವರ್ ಫಿಶ್ ಇದು ಪದಾರ್ಥ ಒಳ್ಳೆ ಆಗ್ತದೆ ಇದು. ಹಾಗೆ ನಾನು ಮಸಾಲೆ ಕಡ್ದಿಟ್ಟಿದ್ದೆಲ್ಲ, ಸೊ ಹಸ್ಬೆಂಡ್ ಇದನ್ನು ತಗೊಂಡು ಬಂದಿದ್ರು. ಹಾಗೆ ಇಲ್ಲಿ ನಾನು ಒಲೆಯಲ್ಲಿ ಇಟ್ಟಿದ್ದೇನೆ ಗೈಸ್ ಇವತ್ತು. ನೋಡಿ, ಒಲೆಯಲ್ಲೇ ಇಟ್ಟೆ. ಮಣ್ಣಿನ ಪಾತ್ರೆ ಎಲ್ಲ, ಅದು ಗ್ಯಾಸ್ ತುಂಬ ಹೋಗ್ತದೆ, ಅದಕ್ಕೋಸ್ಕರ ಇದರಲ್ಲಿ ಇಟ್ಟದ್ದು. ಮತ್ತು ಮಳೆ ಕೂಡ ಅಲ್ವಾ, ಹೊರಗೆ ಬರಲಿಕ್ಕೆ ಕಷ್ಟ ಆಯಿತು. ಮತ್ತೆ ಕೂಡ ತಗೊಂಡು ಬಂದೆ. ಒಂದು ರೌಂಡ್ ಹಾಕಿ ಬರಬೇಕಲ್ವಾ, ಸ್ವಲ್ಪ ಇರೋದು ಹಾಗೆ ಬೇಗ ಮಾಡುವ ಅಂತೇಳಿ. ನೋಡಿ ಗೈಸ್, ಯಾವ ರೀತಿ ಕಾಣ್ತದೆ ಅಂತೇಳಿ. ನೋಡಿ, ಮಳೆ ಬಂದು ರಿಟರ್ನ್ ಕೂಡ ಮೋಡ ಆಗಿದೆ ನೋಡಿ, ಕತ್ತಲೇನೇ ಆಗಿದೆ ಆಚೆ. ಮಳೆ ಬರ್ತಾ ಉಂಟು ಪರ ಅಂತೇಳಿ, ನಿಲ್ಲುವುದಿಲ್ಲ. ಬಂದ ಮಳೆ ಸ್ಟಾಪೇ ಆಗಲಿಲ್ಲ, ಬರ ಅಂತೇಳಿ ಬರ್ತಾ ಇದೆ. ಇಲ್ಲಿ ನೋಡಿ ಗೈಸ್, 2 ಮುಜ್ಜಿ ಇದೆ. ನಿಮಗೆ ಕಾಣ್ತದೆ ಇಲ್ವಾ ಅಂತೇಳಿ ಗೊತ್ತಿಲ್ಲ. ನೋಡಿ, ಅಲ್ಲೊಂದಿದೆ, ಇಲ್ಲೊಂದು ಕೆಳಗೊಂದಿದೆ ಎಲ್ಲ. ಮತ್ತು ಸ್ವಲ್ಪ ಬ್ಲ್ಯಾಕ್ ಕಾಣ್ತದೆ. ನೋಡಿ, ಹಾರಿ ಮೇಲೆ ಹೋಯಿತು. ನಾನು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಮರದಲ್ಲಿ ಇತ್ತು, ಹಾಗೆ ವಿಡಿಯೋ ಮಾಡಿದ್ದೆ.